ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಆರಾಮಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದು. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಈ ಬಾಣಲಿಯಲ್ಲಿ 1 ಸ್ಪೂನಷ್ಟು ಮೆಂತ್ಯನ ಸೇರಿಸ್ತಾ ಇದ್ದೀನಿ ಮತ್ತು 2 ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಇವೆರಡನ್ನೂ ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಎಣ್ಣೆ ಏನು ಹಾಕ್ದೇನೆ ಡ್ರೈ ರೋಸ್ಟ್ನ ಮಾಡಿ ಇಟ್ಕೋಬೇಕಾಗುತ್ತೆ. 2 ಸ್ಪೂನಷ್ಟು ಸಾಸಿವೆಗೆ 1 ಸ್ಪೂನಷ್ಟು ಮೆಂತ್ಯ ಕರೆಕ್ಟ್ ಆಗುತ್ತೆ. ಇವೆರಡೇ ಐಟಮ್ನ ಹುರ್ಕೋಬೇಕಾಗಿರೋವಂಥದ್ದು. ಕಡಿಮೆ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನಾನು ತೋರಿಸ್ತೀನಿ ನೋಡಿ, ಈ ಕಲರ್ ಬಂದರೆ ಸಾಕಾಗುತ್ತೆ. ನೋಡಿ, ಕೆಂಪು ಬಣ್ಣ ಬಂದಿದೆ. ಇದನ್ನು ಪೂರ್ತಿ ತಣ್ಣಗಾದಮೇಲೆ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಕಡೆ ನಾವು ಹುರಿದು ಪೌಡ್ರ್ ಮಾಡಿ ಇಟ್ಕೊಳೋಕ್ಕೆ ಹುರಿದಿದ್ದಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಅದೇ ಬಾಣಲಿಯಲ್ಲಿ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿದ್ಮೇಲೆ ಇದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಿರಪಡ ಅಂದಮೇಲೆ 1 ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ಮೇಲೆ ನಾವು ಕಡಲೆಬೇಳೆ ಮತ್ತು ಕಡಲೆಬೀಜನ ಹಾಕೋಬೇಕಾಗುತ್ತೆ. ಕಡಲೆಬೇಳೆ ಮತ್ತು ಕಡಲೆಬೀಜ ಕಾಮನ್ನು ಎಲ್ಲ ಚಿತ್ರಾನ್ನಕ್ಕೂ ನಾವು ಹಾಕ್ತೀವಿ. ಬೇಕು ಅಂದರೆ ಉದ್ದಿನಬೇಳೆನೂ ಕೂಡ ಹಾಕೋಬೋದು. ಮಾವಿನಕಾಯಿ ಚಿತ್ರಾನ್ನಕ್ಕಷ್ಟು ಉದ್ದಿನಬೇಳೆ ಹಾಕಿದ್ರೆ ಅಷ್ಟು ರುಚಿ ಅನಿಸಲ್ಲ. ಅದಕ್ಕೋಸ್ಕರ ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಕಿದ್ರೆ ಸಾಕಾಗುತ್ತೆ. ಕಡಲೆಬೇಳೆ ಮತ್ತು ಕಡಲೆಬೀಜ ಹಾಕಿದ್ಮೇಲೆ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಹುರ್ಕೊಬೇಕಾಗತ್ತೆ. ನೀವು ಸ್ವಲ್ಪ ನಮಗೆ ಗೊಜ್ಜಲ್ಲಿ ಮಾವಿನಕಾಯಿ ಅಂತ ಚಿತ್ರಾನ್ನ ಮಾಡುವಾಗ ಗೊಜ್ಜು ಮಾಡಿಟ್ಕೊಂಡು ನೀವು ಆರಾಮಾಗಿ 2 ದಿನ 3 ದಿನ ಆರಾಮಾಗಿ ಇಟ್ಕೊಂಡು ಬೇಕು ಅಂದಾಗ ಅನ್ನ ಕಲಿಸ್ಕೊಬೋದು. ಒಂದು 2-3 ದಿನನಾದ್ರು ಹೊರಗಡೆ ಇಟ್ಟರೂ ಕೂಡ ಹಾಳಾಗಲ್ಲ. ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರೆ ನೋಡಿ, ನಾನು ಕಡಲೆಬೀಜ ಮತ್ತು ಕಡಲೆಬೇಳೆನ ಹುರ್ಕೊಂಡಿದ್ದಾದಮೇಲೆ ಮೆಣ್ಸಿಕಾಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇರೋವಂಥ ಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ಖಾರ ಇದ್ದರೆ ಹುಳಿನ ಕಡಿಮೆ ಮಾಡುತ್ತೆ. ಮಾವಿನಕಾಯಿ ಸ್ವಲ್ಪ ಹುಳಿ ಇರೋದ್ರಿಂದ ಹಂಗಾಗಿ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಈ ಮಾವಿನಕಾಯಿ ಚಿತ್ರಾನ್ನ ರುಚಿಯಾಗಿರುತ್ತೆ. ನಾನು ಒಂದು ಮಾವಿನಕಾಯಿಲಿ ಅರ್ಧ ಹೋಳನ್ನ ತೊಗೊಂಡು ಅರ್ಧ ಹೋಳಲ್ಲಿ ನಾನು ಚೆನ್ನಾಗಿ ತುರಿದು ಇಟ್ಕೊಂಡಿರೋವಂಥದ್ದನ್ನು ಮಾವಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದು ಜಾಸ್ತಿ ಪೂರ್ತಿ ಒಂದು ಮಾವಿನಕಾಯಿ ತುರಿದು ಹಾಕ್ಕೊಂಡ್ರೆ ಜಾಸ್ತಿ ಹುಳಿ ಅನಿಸುತ್ತೆ. ಸೊ ಹಂಗಾಗಿ ಅರ್ಧ ಮಾವಿನಕಾಯಿ ಆರಾಮಾಗಿ ಮಾಡ್ಕೊಬೋದು. ಇದು ಏನಿಲ್ಲ ಅಂದರೂ ಒಂದು 5 ಜನ ಆರಾಮಾಗಿ ತಿನ್ಕೊಬೋದು. ಸ್ವಲ್ಪ ಫ್ರೈ ಆದಮೇಲೆ ಏನು ಮಾವಿನಕಾಯಿ ತುರಿದಿರೋಂಥ ಮಾವಿನಕಾಯಿ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಬಿಟ್ಟು ಒಂದು 2 ನಿಮಿಷನಾದ್ರು ಹುರ್ಕೊಬೇಕು. ಹುಳಿ ಕಡಿಮೆ ಆಗಬೇಕು. ಮತ್ತು ಈ ಗೊಜ್ಜನ್ನ ಆರಾಮಾಗಿ ನೀವು ಒಂದು 2-3 ದಿನ ಆರಾಮಾಗಿ ಇಟ್ಕೊಂಡು ತಿನ್ಕೋಬೋದು. ನೀವು ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ಗೊಜ್ಜನ್ನ ಈ ರೀತಿ ಗೊಜ್ಜು ಮಾಡಿ ಇಟ್ಕೊಂಡು ಹೋದರೆ ಬೇಕು ಅಂದಾಗ ನೀವು ಅನ್ನ ಕಲಿಸ್ಕೊಂಡು ತಿನ್ಕೊಬೋದು. ನೋಡಿ, ನಾನು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಅದೆಲ್ಲ ಡ್ರೈ ನೀರು ಥರ ಇರುತ್ತಲ್ವ, ನಾವು ತುರಿದಿರೋವಂಥ ಮಾವಿನಕಾಯಿ ನೀರು ಥರ ಇರುತ್ತೆ. ಅದೆಲ್ಲ ಡ್ರೈ ಆದರೆ ನಮಗೆ ಮಾವಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಫ್ರೈ ಆದಮೇಲೆ ನಾನು ಒಂದು 2 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿದ್ರೆ ನೀವು ಬೆಲ್ಲದ ಪುಡಿ ಇದ್ದರೆ ಬೆಲ್ಲದ ಪುಡಿನೇ ಹಾಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಒಂದು 2 ಹೋಳಷ್ಟು ಬೆಲ್ಲ ಹಾಕ್ಕೊಂಡ್ರು ಸಾಕಾಗುತ್ತೆ. ಈಗ ಬೆಲ್ಲ ಹಾಕಿ ಒಂದು 2 ನಿಮಿಷ ಹುರಿದಿದ್ದಾದಮೇಲೆ ನಾನು ಇದಕ್ಕೆ ಫೈನಲ್ಲಾಗಿ 1.5 ಸ್ಪೂನಷ್ಟು ನಾನು ಪೌಡ್ರು ಏನು ಸಾಸಿವೆ ಮತ್ತು ಮೆಂತ್ಯನ ಹುರಿದು ಇಟ್ಕೊಂಡು ಪೌಡ್ರು ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ 1.5 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಸೇರಿಸಿದ್ದಾದಮೇಲೆ ಒಂದೇ 1 ನಿಮಿಷ ಹುರ್ಕೊಬೇಕು. ಜಾಸ್ತಿ ಹುರಿಯುವಂಥ ಅವಶ್ಯಕತೆ ಏನಿಲ್ಲ. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಬೇಕು. ಯಾಕೆಂದರೆ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದು 2 ನಿಮಿಷ ಹುರ್ಕೊಳೋದ್ರಿಂದ ತೆಂಗಿನಕಾಯಿ ಚೆನ್ನಾಗಿ ಬೆಂದರೆ ನೀವು 2 ದಿವಸ 3 ದಿವಸ ಆರಾಮಾಗಿ ಇಟ್ಕೊಂಡು ಈ ಗೊಜ್ಜನ್ನ ತಿನ್ಕೋಬೋದು. ತೆಂಗಿನಕಾಯಿ ತುರಿ ನೀವು ಒಂದೇ ದಿನಕ್ಕೆ ಮಾಡ್ಕೊತೀನಿ ಅಂತಂದರೆ ಜಾಸ್ತಿ ಏನು ತೆಂಗಿನಕಾಯಿ ಹಾಕಿದ್ಮೇಲೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಅನ್ನ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಈಗ ಗೊಜ್ಜು ರೆಡಿ ಆಯಿತು. ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಏನೋ ರೆಡಿ ಆಯಿತು. ಈ ಗೊಜ್ಜನ್ನ ಆರಾಮಾಗಿ ಇಟ್ಕೊಂಡು ನೀವು 2 ದಿನ ಹೊರಗಡೆ ಇಟ್ಕೊಂಡ್ರು ಕೂಡ ಬೇಕು ಅಂದಾಗ ಅನ್ನ ಕಲ್ಸ್ಕೊಂಡು ತಿನ್ಬೋದು. ನಾನು ಈ ಗೊಜ್ಜಿಗೆ ಅನ್ನನ ಬೆರೆಸ್ತಾ ಇದ್ದೀನಿ. ಉದುದ್ರಾಗಿ ಮಾಡ್ಕೊಳ್ಳಿ. ರೈಸ್ನ ಉದುದ್ರಾಗಿ ಚಿತ್ರಾನ್ನಕ್ಕೆ ನೀವು ರೈಸ್ ಉದುದ್ರಾಗಿದ್ರೇ ಚೆನ್ನಾಗಿರುತ್ತೆ. ಯಾವುದೇ ಚಿತ್ರಾನ್ನ ಆದರೂ ಕೂಡ ನೀವು ರೈಸ್ನ ಉದುದ್ರಾಗಿ ಇಟ್ಕೊಂಡು ಮಾಡಿಕೊಂಡ್ರೆ ರುಚಿಯಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ಮುದ್ದೆ ಥರ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ನೀವೇನಾದ್ರು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಫ್ಯಾನಲ್ಲಿ ಹಾರಕ್ಕೆ ಹಾಕ್ಬಿಟ್ಟು ಆಮೇಲೆ ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಚಿತ್ರಾನ್ನ ಈ ರೀತಿ ಕಲಿಸ್ಕೊಂಡ್ರೆ ಉದುದ್ರಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಸಿ ಮಾಡ್ಕೊಬೋದು. ಬಿಸಿ ಮಾಡ್ಕೊಂಡಿಲ್ಲ ಅಂದರೆ ಹಾಗೇ ನಾವು ಗೊಜ್ಜು ರೆಡಿ ಆಗಿರುತ್ತಲ್ವ, ಅನ್ನ ಬಿಸಿ ಇದ್ದಿದ್ರೆ ಕಲಿಸ್ಕೊಬೋದು. ನೋಡಿ, ಕಲಿಸ್ಕೊಂಡು ತೋರಿಸ್ಕೊತಾ ಇದ್ದೀನಿ. ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತೇಳಿ ನನಗೆ ಕಮೆಂಟ್ನ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.